ನಿಯರ್ಲಿ 250. ರಿಕವರಿ ಕೊಡಬೇಕು ಅನ್ನೋಕ್ಕಿಂತ ಹೆಚ್ಚಿಗೆ ಹಿ ವಾಂಟೆಡ್ ಟು ರನ್ ಹಿಸ್ ಲೈವ್ಲಿಹುಡ್. ಈಗೇನು ಇನ್ವೆಸ್ಟ್ಮೆಂಟ್ ದುಡ್ಡು ಬರುತ್ತೆ ಅವನೇನು ತಿಳ್ಕೊಂಡ, ಈಗ 15-20% ಕೊಟ್ಟರು, 30-40% ಯಾವುದಾದ್ರೂ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡ್ಕೊಳ್ಳೋಣ, ರಿಯಲ್ ಎಸ್ಟೇಟಲ್ಲಿ ಡಬಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವ್ನು ಪ್ಲ್ಯಾನ್ ಮಾಡಿದ್ದ. ಬಟ್ ಇಟ್ ವಿಲ್ ನಾಟ್ ಬಿ ಸಸ್ಟೈನೇಬಲ್. ರಾಂಗ್ ಬಿಸ್ನೆಸ್ ಪ್ಲ್ಯಾನ್ ಇದೆ ಮತ್ತು ಗ್ರಾಹಕರು ಹೈ ರಿಟರ್ನ್ಸ್ ಒಂದು ಆಮಿಷದಲ್ಲಿ ಇದರಲ್ಲಿ ಮೋಸ ಹೊಂದಿದ್ದಾರೆ. ಸೊ ಅದಕ್ಕೆ ಯಾವುದೇ ರೀತಿ ಹೈ ರಿಟರ್ನ್ಸ್ ಕಲಬುರಗಿ ನಗರ ಪೊಲೀಸ್ ಸೆನ್ ಪೊಲೀಸರು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ. ACP ಸೆನ್ ಮತ್ತು ಅವರ ಟೀಮ್ ಒಬ್ಬ ಅಂತರ್ಜಿಲ್ಲಾ ಈ ಆನ್ಲೈನ್ ಟ್ರೇಡಿಂಗ್ ಹೆಸರಿನಲ್ಲಿ ನೂರಾರು ಜನರಿಗೆ ಮೋಸ ಮಾಡಿರುವ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಆರಂಭವಾಗಿ ದೂರ ಏನು ಕೊಟ್ಟಿದ್ರು ಅಂತಂದರೆ, ಒಬ್ಬರು ಇನ್ವೆಸ್ಟರ್ 1,07,00,000 ಇನ್ವೆಸ್ಟ್ ಮಾಡಿದರು. ಅದರಲ್ಲಿ 10 ಲಕ್ಷ ಮಾತ್ರ ಅವರಿಗೆ ರಿಟರ್ನ್ ಬಂದಿದೆ. ನಿಯರ್ಲಿ 97 lakh ಅವರಿಗೆ ಮೋಸ ಆಗಿದೆ ಅಂತ ದೂರು ನೀಡಿದರು. ಈ ಒಂದು ಪ್ರಕರಣ ಒಂದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿಕೊಂಡು ಆರೋಪಿಯ ಬಗ್ಗೆ ಮಾಹಿತಿ ಕಲೆ ಹಾಕಿದಾಗ, ಆರೋಪಿ ಇಲ್ಲಿಂದ ಏನು ಒಂದು ಹೈಕೋರ್ಟ್ ಹತ್ರ ಅಕ್ಕಮಹಾದೇವಿ ನಗರದಲ್ಲಿ ಒಂದು ವೀನಸ್ ಎಂಟರ್ಪ್ರೈಸಸ್ ಅಂತ ಒಂದು ಕಚೇರಿಯನ್ನು ಓಪನ್ ಮಾಡಿರ್ತಾನೆ. ಈ ದೂರ ದಾಖಲಾಗುವ ಕೆಲವೇ ದಿನಗಳ ಹಿಂದೆ ಆ ಕಚೇರಿಯನ್ನು ಮುಚ್ಚಿ ಆರೋಪಿ ತಲೆಮರೆಸ್ಕೊಂಡು ಹೋಗಿರ್ತಾನೆ. ಅದರಿಂದ ಅವರು ಹೆದರಿ ದೂರನ್ನು ನೀಡಿದರು. ಈ ಆರೋಪಿಯ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದಾಗ ಅವನು ಬೇರೆ ರಾಜ್ಯದಲ್ಲಿ ತಲೆಮರೆಸ್ಕೊಂಡಿದ್ದ. ಅಲ್ಲಿಂದ ನಮ್ಮ ಅಧಿಕಾರಿಗಳು ಅವನನ್ನು ಬಂಧನ ಮಾಡಿದ ಕರೆ ತಂದು ಅವನ ವಿಚಾರಣೆ ಮಾಡಿ ಅವನ ಡಿಟೇಲ್ಡ್ ಎಂಕ್ವೈರಿ ಮಾಡಿದಾಗ ಮತ್ತು ಅವನ ಕಚೇರಿಯ ಮೇಲೆ ದಾಳಿ ಮಾಡಿ ಸರ್ಚ್ ಮಾಡಿದಾಗ ಸುಮಾರು ವಿಷಯಗಳು ಬೆಳಕಿಗೆ ಬರುತ್ತೆ. ಅದರಲ್ಲಿ ಒಂದು ಆರೋಪಿ ಹಿನ್ನೆಲೆಯನ್ನು ನಾವು ಗಮನಕ್ಕೆ ತೆಗೆದುಕೊಂಡಾಗ, ಆರೋಪಿ ಬೇಸಿಕಲಿ ಅವನು ಆಂಧ್ರ ಪ್ರದೇಶದ ರಂಗಾರೆಡ್ಡಿ ಮೂಲದವನು. ಓಸ್ಮಾನಿ ಯೂನಿವರ್ಸಿಟಿಯಿಂದ BA ಪದವಿ ಪಡೆದಿದ್ದಾನೆ. ಏರ್ಫೋರ್ಸಲ್ಲಿನೂ ಕೂಡ ಕಾರ್ಪೊರಲ್ ಆಗಿ ಕೆಲಸ ಮಾಡಿದ್ದಾನೆ. ಏನು ಈಗ ATC ಇರುತ್ತೆ, ಏರ್ ಟ್ರಾಫಿಕ್ ಕಂಟ್ರೋಲಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ. ಮತ್ತು ಅವರ ತಂದೆ ಡೆತ್ ಆದ ನಂತರ ಅವನು VRS ತಗೋತಾನೆ. ಕೆಲಸದಿಂದ ರಿಸೈನ್ ಮಾಡಿ ಏರ್ಫೋರ್ಸ್ಲಿಂದ ಹೊರಗಡೆ ಬರ್ತಾನೆ. ಬಂದು ಅವನ ಜೀವನೋಪಾಯಕ್ಕಾಗಿ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡ್ತಾನೆ ಹೈದರಾಬಾದಲ್ಲಿ. ಯಾರು ಲೇಔಟ್ ಮಾಡಿರ್ತಾರೆ ಅದರ ಒಂದು ಮಾರ್ಕೆಟಿಂಗ್ ಅಂತಂದು ಹೇಳ್ಕೊಂಡು ವಿತ್ 20-30% ಕಮಿಷನಲ್ಲಿ ಆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನಿಗೆ ಲಾಸ್ ಆಗುತ್ತೆ. ನಂತರ ಬಾಂಬೆಲಿಂದ ಈ ಸೆಕೆಂಡ್ ಹ್ಯಾಂಡ್ ಕಾರ್ಗಳು ತರಿಸ್ಕೊಂಡು ಮಾರಾಟ ಮಾಡೋದ್ರ ಬಗ್ಗೆನೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಅದರಲ್ಲೂ ಕೂಡ ಅವನು ಲಾಸ್ ಆಗ್ತಾನೆ. ನಂತರ ಅವನಿಗೆ ಏನು ಗೊತ್ತಾಗುತ್ತೆ, ಇಲ್ಲಿ ಗುಲ್ಬರ್ಗ ನಗರ ಔಟ್ಸ್ಕರ್ಟ್ಸಲ್ಲಿ ಕೆಲವು ರಿಯಲ್ ಎಸ್ಟೇಟ್ ಲೇಔಟ್ಸ್ಗಳಿದ್ದಾವೆ, ಅದು ಸೇಲ್ ಆಗ್ತಾ ಇಲ್ಲ ಕಣದಾಳ್ ಗ್ರಾಮದ ಸುತ್ತಮುತ್ತ. ಅಲ್ಲಿ ಅದನ್ನು ಕೂಡ ಏನು ಮಾಡ್ತಾನೆ ಅವನು, ಕಮಿಷನ್ ಮೇಲೆ ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಮಾಡಬೇಕು ವಿತ್ ಅಗೈನ್ ಸೇಮ್ ಅರೌಂಡ್ 30-40% ಕಮಿಷನ್ ಅಂತ ಹೇಳಿ ಇಲ್ಲಿ ಶಿಫ್ಟ್ ಆಗ್ತಾನೆ. 2019ನಲ್ಲಿ ಗುಲ್ಬರ್ಗಕ್ಕೆ ಬರ್ತಾನೆ. ಬಂದು ಈ ವೀನಸ್ ಇನ್ಫ್ರಾ ವೆಂಚರ್ಸ್ ಅಂತ ಸ್ಟಾರ್ಟ್ ಮಾಡ್ತಾರೆ. ವೀನಸ್ ಎಂಟರ್ಪ್ರೈಸಸ್, ವೀನಸ್ ಇನ್ಫ್ರಾ ವೆಂಚರ್ಸ್, ಅದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಹೆಸರು ಇದೆ. ವೀನಸ್ ಅಗ್ರೋ ಇಂಡಸ್ಟ್ರೀಸ್ ಅಂತ ಮಾಡಿದ್ದಾನೆ. ಸೊ ಈ ನಾನಾ ರೀತಿಯ ಒಂದು ಫರ್ಮ್ಸ್ಗಳನ್ನು ಓಪನ್ ಮಾಡಿ ಅವನು ಹೂಡಿಕೆಯ ಒಂದು ಆಮಿಷವನ್ನು ಗ್ರಾಹಕರಿಗೆ ಹೂಡ್ತಾನೆ. ಅದರಲ್ಲಿ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮೋಡಸ್ ಆಪರಂಡಿ ಏನಂತಂದರೆ, ಈಗೇನು ಇನ್ವೆಸ್ಟ್ ಮಾಡಬೇಕಾದ್ರೆ ಗ್ರಾಹಕರಷ್ಟು ಈಸಿಯಾಗಿ ಬರಲ್ಲ. ಸೊ ಅದಕ್ಕೆ ಏನು ಮಾಡ್ತಾನೆ ಅವನು, ಆರಂಭದಲ್ಲಿ ಏನು ರಿಯಲ್ ಎಸ್ಟೇಟ್ ಮಾಡ್ತಾನೆ ಅದು ತಕ್ಕ ಮಟ್ಟಿಗೆ ಸೇಲ್ ಆಗಲ್ಲ. ಅದರಲ್ಲಿಯೂ ಕೂಡ ಸುಮಾರು ಲಕ್ಷಗಳಷ್ಟು ಹಣ ಕಳ್ಕೊತಾನೆ. ನಂತರ ಅವನು ಐಡಿಯಾ ಮಾಡಿದ್ದೇನಂತಂದರೆ, ಈ ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋಣ, ನಿಯರ್ಲಿ 15-20% ಪರ್ ಮಂತ್ ರಿಟರ್ನ್ಸ್. ಒಂದು ವೇಳೆ ನೀವೇನಾದರೂ 1 ಲಕ್ಷ ಹೂಡಿಕೆ ಮಾಡಿದರೆ ಎವ್ರಿ ಮಂತ್ 20%, ಅಂದರೆ 20,000 ನಿಮಗೆ ಪರ್ ಮಂತ್ ಸಿಗುತ್ತೆ. 5 ತಿಂಗಳಲ್ಲಿ ನೀವು ಇನ್ವೆಸ್ಟ್ ಮಾಡಿದ ದುಡ್ಡು ಬರುತ್ತೆ ಮತ್ತು ಡಬಲ್ ಅಮೌಂಟ್ ಆಗುತ್ತೆ ವಿತಿನ್ 5 months. ಆ ರೀತಿ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ.
ಸುಮಾರು ಜನ ಬೈ ವರ್ಡ್ ಆಫ್ ಮೌತ್ ಫ್ರೆಂಡ್ ಸರ್ಕಲಿಂದ ಅಲ್ಲಿ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಆರಂಭದಲ್ಲಿ ಏನು 50 ಜನ ಇರ್ಬೋದು ಅಥವಾ 100 ಜನ ಇರ್ಬೋದು ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ಈಗ ಇವನ ಡಿಫ್ರೆಂಟ್ ಸ್ಕೀಮ್ಸ್ ಇದೆ. ಒಂದು ಆನ್ಲೈನ್ ಇನ್ವೆಸ್ಟ್ಮೆಂಟ್ ಇದೆ, ಅದ್ರ ಜೊತೆಗೆ 6 ಮಂತ್ ಸ್ಕೀಮ್ ಅಂತ ಮಾಡಿದ್ದಾನೆ, 8 ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಮಾಡಿದ್ದಾನೆ, 12 ಮಂತ್ ಇನ್ವೆಸ್ಟ್ಮೆಂಟ್ ಸ್ಕೀಮ್. ಎಲ್ಲದಕ್ಕೂ ಸೇಮ್ ಪರ್ಸೆಂಟೇಜ್ 15 to 20% ರಿಟರ್ನ್ಸ್ ಪರ್ ಮಂತ್. ಇಲ್ಲಿವರೆಗೆ ನಮಗೆ ಅಂದಾಜು 800+ ವಿಕ್ಟಿಮ್ಸ್ ಸಿಕ್ಕಿದ್ದಾರೆ, 800ಕ್ಕಿಂತ ಹೆಚ್ಚು ಇನ್ವೆಸ್ಟ್ ಮಾಡಿದವ್ರು ಸಿಕ್ಕಿದ್ದಾರೆ. ಮತ್ತು ಇವನು ಕಲಬುರಗಿ ನಗರದಲ್ಲಿ ಅಲ್ಲದೆ ಸೇಡಮಲ್ಲಿದೆ, ಈವನ್ ಶಾಪುರಲ್ಲಿ ಮಾಡಿದ್ದಾನೆ, ಬಿಜಾಪುರಲ್ಲಿ ಮಾಡಿದ್ದು ಕೆಲವು ಗ್ರಾಹಕರಿದ್ದಾರೆ, ಬೀದರಲ್ಲಿ ಇದ್ದಾರೆ. ಸೊ ಇಂಟರ್ ಡಿಸ್ಟಿಕಲ್ಲಿನೂ ಕೂಡ ಇವನು ನೆಟ್ವರ್ಕನ್ನು ಇನ್ವೆಸ್ಟರ್ಸನ್ನು ಅಟ್ರ್ಯಾಕ್ಟ್ ಮಾಡಿದ್ದಿದೆ. ಮತ್ತು ನಮಗೆ ಇಲ್ಲಿವರೆಗೆ ತಿಳಿದಿದ್ದ ಪ್ರಕಾರ ಏನು ನಿಯರ್ಲಿ 800 ವಿಕ್ಟಿಮ್ಸ್ ಇದ್ದಾರೆ. ಮೆಜಾರಿಟಿ ಅಮೌಂಟ್ ನಿಯರ್ಲಿ 70 to 85% ಅಮೌಂಟ್ ಈ ಬೇಸಿಕಲಿ ಇವನು ಎಲ್ಲೂ ಇನ್ವೆಸ್ಟ್ ಮಾಡಿಲ್ಲ. ನಾವು ಇನ್ವೆಸ್ಟಿಗೇಷನ್ ಪ್ರಕಾರ ಯಾವುದೇ ಆನ್ಲೈನ್ ಟ್ರೇಡಿಂಗ್ ಆಗಲಿ ಜೆನ್ಯೂನ್ ಆಗಿ ಇನ್ವೆಸ್ಟ್ ಮಾಡಿ ಪ್ರಾಫಿಟ್ಸ್ ಮಾಡಿಕೊಂಡು ಆ ಡಿವಿಡೆಂಡ್ ಶೇರ್ ಮಾಡಿದ್ದು ಎಲ್ಲೂ ಇಲ್ಲ. ಕೆಲವು ಕಡೆ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿದ್ದಿದೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಿದೆ. ಮತ್ತು ಸಣ್ಣ ಪುಟ್ಟ ಅಮೌಂಟನ್ನು, ಓನ್ಲಿ ಸ್ಮಾಲ್ ಅಮೌಂಟನ್ನು ಈ ಆನ್ಲೈನ್ ಟ್ರೇಡಿಂಗಲ್ಲಿ ಮಾಡಿದ್ದಾನೆ, ಅದರಲ್ಲಿಯೂ ಕೂಡ ಅವನಿಗೆ ಲಾಸ್ ಆಗಿದೆ. ಬೇಸಿಕಲಿ ಏನು ಮಾಡಿದ್ದಾನೆ ಇವನು ಗ್ರಾಹಕರಿಗೆ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮತ್ತು ಯಾರು ಇವರಿಗೆ ಇನ್ವೆಸ್ಟರ್ಸ್ಗಳನ್ನು ಪ್ರಪೋಸ್ ಮಾಡ್ತಾರೆ ಅವರಿಗೂ ಕೂಡ ಬ್ರೋಕರ್ ಕಮಿಷನ್ ಕೂಡ ನಿಯರ್ಲಿ 15% ಅಷ್ಟು ಬ್ರೋಕರ್ ಕಮಿಷನನ್ನು ಕೂಡ ನೀಡಿದ್ದಾನೆ. ಹಾಗಾಗಿ ಬೇಸಿಕಲಿ ಏನು ಆನ್ಲೈನ್ ಟ್ರೇಡಿಂಗ್ ಹೆಸರಲ್ಲಿ ಅವನು ಸ್ಟಾರ್ಟ್ ಮಾಡಿದ್ದ ಇನ್ವೆಸ್ಟರ್ಸ್ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಮೆಜಾರಿಟಿ ಇದು ಆಗಿದ್ದಂತಂದರೆ ಮನಿ ಸರ್ಕ್ಯುಲೇಷನ್. ಈಗ ಒಬ್ಬರು 5 ಲಕ್ಷ ಮಾಡಿದರೆ ಅಥವಾ 10 ಲಕ್ಷ ಇನ್ವೆಸ್ಟ್ ಮಾಡಿದರೆ ಎವ್ರಿ ಮಂತ್ ಅವ್ರಿಗೆ ಕೊಡ್ತಾರೆ. ನೆಕ್ಸ್ಟ್ ಅವರು ಬೇರೆಯವ್ರಿಗೆ ಹೇಳಿದಾಗ ಅವರು ಇನ್ವೆಸ್ಟ್ಮೆಂಟ್ ಏನು ಮಾಡ್ತಾರೆ, ಅವರಿಗೆ ಪ್ರತಿ ಮಂತಲ್ಲಿ ಅವರು ಹಾಕಿದ್ದ ಇನ್ವೆಸ್ಟ್ಮೆಂಟಲ್ಲೇ ರಿಟರ್ನ್ ಮಾಡಿದ್ದಿದೆ. ಇದು ಯಾವಾಗ ಇಟ್ ಬಿಕೇಮ್ ಬಿಗ್ ಅಂದರೆ ಯಾವಾಗ ಆರಂಭದಲ್ಲಿ 200-300 ಜನ ಇತ್ತು, ಕಳೆದ ಡಿಸೆಂಬರ್ ಮತ್ತು ಈ ವರ್ಷ ಜನವರಿಯಲ್ಲಿ ನಂಬರ್ ಆಫ್ ಇನ್ವೆಸ್ಟರ್ಸ್ ಅದೊಂದು ಪೀಕ್ ಹೋಯಿತು. ಆಮೇಲೆ ಅದರ ನಂತರ ಇನ್ವೆಸ್ಟರ್ಸ್ ಬರಲಿಕ್ಕೆ ಕಡಿಮೆ ಆಯಿತು. ಯಾವಾಗ ಇವನಿಗೆ ಮನಿ ಫ್ಲೋ ಕಡಿಮೆ ಆದಾಗ ಇವರಿಗೆ ಡಿವಿಡೆಂಡ್ ಕೊಡುವಂಥದ್ದು ಮತ್ತು ಇನ್ವೆಸ್ಟರ್ಸ್ಗಳಿಗೆ ಏನು ಅವನು ಪ್ರಾಮಿಸ್ ಮಾಡಿದ್ದ ಅದು ಕೊಡಲಿಕ್ಕೆ ಯಾವಾಗ ಇವನಿಂದ ಆಗಲಿಲ್ಲ, ಆವಾಗ ಒಂದು ಕರೆದು ಕೂಡ ಒಂದು ಮೀಟಿಂಗು ಮಾಡಿದ್ದಾನೆ. ಮೀಟಿಂಗ್ ಮಾಡಿ ಸಮಯ ಕೇಳಿದ್ದ. ಆಮೇಲೆ ಜನರು ಅದು ಸಮಯನೂ ಕೂಡ ಇವರಿಗೆ ನೀಡಿದರು. ಯಾವ ಮಟ್ಟದಲ್ಲಿ ಜನರ ಒಂದು ನಂಬಿಕೆ ಇವನ ಮೇಲೆ ಇತ್ತಂತಂದರೆ ಮೆಜಾರಿಟಿ ಏನು ಗ್ರಾಹಕರಿದ್ದಾರೆ ಎಲ್ಲರಿಗೂ ಅವನೇನು ಇನ್ವೆಸ್ಟ್ ಮಾಡಿದ ಪ್ರಕಾರ ರಿಟರ್ನ್ಸ್ ಕೊಡ್ತಿದ್ದ. ಮತ್ತು ಸುಮಾರು ಗ್ರಾಹಕರು ಇವನ ಮೇಲೆ 2 ಸಲ 3 ಸಲ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಉದಾಹರಣೆ 1 ಲಕ್ಷ ಒಬ್ಬರು ಯಾರೇ ಇನ್ವೆಸ್ಟ್ ಮಾಡಿದರೆ 5 ತಿಂಗಳಲ್ಲಿ ಬಂದ ದುಡ್ಡನ್ನು ಒರಿಜಿನಲ್ ಅಮೌಂಟ್ ಆ್ಯಸ್ ಇಟ್ ಈಸ್ 1 ಲಕ್ಷ ರಿಯಲ್ ಎಸ್ಟೇಟಲ್ಲಿ ಕೆಲವು ಇನ್ವೆಸ್ಟ್ ಮಾಡಿದ್ದಾನೆ. ಅದ್ರ ಬಗ್ಗೆ ಕೆಲವು ಈ ನಮ್ಮ ಏನು ಸೆಂಟ್ರಲ್ ಪ್ರಿಸನ್ ಇದೆ ಅದ್ರ ಸುತ್ತಮುತ್ತ ಒಂದು 6 ಸೈಟ್ ಕಂಪ್ನಿ ಹೆಸರಲ್ಲಿ ಖರೀದಿ ಮಾಡಿದ್ದಾನೆ. ಅವೆಲ್ಲ ಅಟ್ಯಾಚ್ ಮಾಡ್ತೀವಿ. ಕೆಲವು ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆ ಇವನು ಎಲ್ಲಿ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡಿದ್ದಾನೆ, ಅವೆಲ್ಲ ಇಟ್ ವಿಲ್ ಬಿ ಅಟ್ಯಾಚ್ ಟು ಕೇಸ್ ಫೈಲ್. CIDಗೆ ಇದರಲ್ಲಿ ಟೋಟಲ್ ಎಷ್ಟು ಅಮೌಂಟ್ ಚೀಟಿಂಗ್ ಆಗಿದೆ ಅದರ ಮೇಲೆ ವಿ ವಿಲ್ ಡಿಸೈಡ್. ಇಫ್ ಇಟ್ ಕ್ರಾಸಸ್ ಮೋರ್ ದ್ಯಾನ್ 10 crore ಚೀಟೆಡ್ ಅಮೌಂಟ್ ದೆನ್ ವಿ ವಿಲ್ ಟ್ರಾನ್ಸ್ಫರ್ ಇಟ್ ಟು CID. ಈಗ ಸದ್ಯ ಪ್ರಕಾರ ಮೆಜಾರಿಟಿ ಇಟ್ ಹ್ಯಾಸ್ ಗಾನ್ ಟು ಇನ್ವೆಸ್ಟರ್ಸ್. ಈಗ ಇದರಲ್ಲಿ ಅವನೇನು ಮಾಡಿದ್ದಾನೆ, ಈ 6 months ಸ್ಕೀಮ್, 8 months ಇನ್ವೆಸ್ಟ್ಮೆಂಟ್ ಸ್ಕೀಮ್, 12 month ಇನ್ವೆಸ್ಟ್ಮೆಂಟ್ ಸ್ಕೀಮ್ಸ್ ಇದೆ. ಆಮೇಲೆ ಪ್ರತಿ ಗ್ರಾಹಕರು ಯಾರ್ಯಾರು ಇನ್ವೆಸ್ಟ್ ಮಾಡಿದರೆ ಅವರಿಗೆ ನೋಟ್ರಿ ಸೈನ್ ಮಾಡಿರೋಂಥ ಅಗ್ರಿಮೆಂಟ್ಸ್ಗಳಿದ್ದಾವೆ. ಅದ್ರ ಜೊತೆಗೆ ಲಕ್ಕಿ ಡ್ರಾ ಸ್ಕೀಮ್ ಅಂತ ಮಾಡಿದ್ದ ಅದು ಕೂಡ ಕೆಲವು ನಮಗೆ ಪಾಂಪ್ಲೆಟ್ಸ್ಗಳು ಸಿಕ್ಕಿದೆ. ಮತ್ತು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್, ಲೇಔಟ್ ಮಾರ್ಕೆಟಿಂಗ್ ಪ್ಲ್ಯಾನ್ಸ್ಗಳದ್ದು ಅದು ಬ್ರೋಷರ್ಸ್ಗಳೆಲ್ಲ ಸಿಕ್ಕಿದೆ. ಅವುಗಳನ್ನು ಸೀಸ್ ಮಾಡಿದ್ದೀವಿ. ಅವನು ಮತ್ತೇನು ಬ್ಯಾಂಕ್ ಅಕೌಂಟ್ಸ್ ಇದೆ ಅವನದು ರಿಯಲ್ ಎಸ್ಟೇಟ್ ಮಾರ್ಕೆಟಿಂಗ್ ಬ್ರೋಷರ್ಸ್, ಲೇಔಟ್ ಮಾರ್ಕೆಟಿಂಗ್ ಪ್ಲ್ಯಾನ್ ಮಾಡಿದ್ದ ಅವುಗಳು ಸಿಕ್ಕಿದೆ. ಇಲ್ಲಿಗಲ್ ಯಾವುದೂ ಇರಲ್ಲ. ಬೇಸಿಕಲಿ ಇವೆಲ್ಲ ಅದನ್ನು ಫಾಲ್ಸ್ ಪ್ರಾಮಿಸ್ ಆಫ್ ಹೈ ರಿಟರ್ನ್ಸ್. ಜನರು ಈಗ ಹೈ ರಿಟರ್ನ್ಸ್ ಪ್ರಾಮಿಸ್ಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾರೆ. ಈಗ ಯಾವುದೇ ನಿಮಗೆ ಬಿಸ್ನೆಸ್ ಈಗ ನಮ್ಗೆ ಹೇಳೋದೇನಂತಂದರೆ, ಈಗ ನಾಳೆ ಏನಾಗುತ್ತೆ, ಈಗ ಸಂಬಡಿ ವಿಲ್ ಅಗೇನ್ ಕಮ್ ಔಟ್ ವಿತ್ ಹೊಸ ಮೋಸದ. ಈಗ 15-20% 1 ಮಂತಲ್ಲಿ ಯಾರೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಈವನ್ ಕೊಟ್ಟರೆ ಇಟ್ ವಿಲ್ ನಾಟ್ ಬಿ ಏಬಲ್ ಟು ಸಸ್ಟೈನ್ ಫಾರ್ ಲಾಂಗ್.
ಈಗ ಇದರಲ್ಲೂ ಇನಿಷಿಯಲ್ ಡೇಸಲ್ಲಿ ಕೆಲವರು ತೊಗೊಂಡಿದ್ದಾರೆ, ಈಗ ರೀಸೆಂಟ್ ಇನ್ವೆಸ್ಟ್ ಮಾಡಿದವರು ಸಫರ್ ಆಗಿದ್ದಾರೆ. ಸೊ ಈಗ ಅದನ್ನೇ ಹೇಳ್ತಾ ಇರೋದು, ಈಗ ಮೆಜಾರಿಟಿ ಇರೋವಂಥದ್ದು ಗುಲ್ಬರ್ಗ ನಗರದ್ದು. ಯಾಕಂದರೆ ಇಲ್ಲಿ ಅವನು 2019 ಸ್ಟಾರ್ಟ್ ಆಗಿದ್ದಾನೆ. ಪೀಕ್ ಆ್ಯಕ್ಟಿವಿಟಿ ಆಫ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಆಗಿದ್ದು 22, 23, 24 ಡಿಸೆಂಬರ್ 24ವರೆಗೆ ಅದರ ಒಂದು ಪೀಕ್ ಆದ ನಂತರ ಡ್ರಾಪ್ ಆಗುತ್ತೆ. ಮತ್ತು ಜನರಿಗೂ ಇನ್ಫ್ಲೋ ಕಡಿಮೆ ಆದಾಗ ರಿಟರ್ನ್ಸ್ ಅವನು ಏನು 20% ಮೊದಲು ಪ್ರಾಮಿಸ್ ಮಾಡಿದ್ದ ಅದನ್ನು 15% ಇಳಿಸ್ತಾನೆ, ಕೆಲವರಿಗೆ 10% ಇಳಿಸ್ತಾನೆ, ಮತ್ತು ಇನ್ನೂ ಕೆಲವರಿಗೆ 12% ಇಳಿಸ್ತಾನೆ. ಮೆಜಾರಿಟಿ ಇನ್ವೆಸ್ಟರ್ಸ್ ಇಲ್ಲಿಯವರಿದ್ದಾರೆ. ಈಗ ಶಾಪುರದೊಂದು 50 ಜನ ಇದ್ದಾರೆ, ಮತ್ತು ಬಿಜಾಪುರ್ಲಿಂದ ಒಂದು 10ರಿಂದ 50 ಜನ ಇದ್ದಾರೆ. ಈ ನೂರಾರು ಸಂಖ್ಯೆ ಜನ ಇರುವಂಥದ್ದು ಕಲಬುರಗಿ ನಗರದಲ್ಲೇ. ಅರೌಂಡ್ 800 ಇನ್ವೆಸ್ಟರ್ಸ್, 18 to 20 crore. ಬೇರೆಯವ್ರದ್ದೆಲ್ಲ ಸ್ಟೇಟ್ಮೆಂಟ್ ಮಾಡ್ಕೊತಾ ಇದ್ದೀವಿ. ಬೇರೆಯವ್ರ ವಿಕ್ಟಿಮ್ ಐಡೆಂಟಿಫೈ ಮಾಡಿ ನಾವೇ ಅವರಿಗೆ ರೀಚ್ ಮಾಡ್ತೀವಿ. ಈ ಕೆಲವ್ರಿಗೆ ಏನಾಗಿದೆ, ಈಗ 5 ಲಕ್ಷ ಮಾಡಿದ್ದಾರೆ, ಅವ್ರಿಗೆ ಆಲ್ರೆಡಿ 7 ಲಕ್ಷ ಬಂದಿದೆ. ಸೊ ಅವರಿಗೆ ದೂರ ಇರಲ್ಲ. ಹೌದು. ಲೀಗಲ್ ಇರುತ್ತೆ. ಎನಿ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಇಟ್ ಈಸ್ ಎ ಲೀಗಲ್ ಡಾಕ್ಯುಮೆಂಟ್. ಅದು ನಮಗೆ ತನಿಖೆಗೂ ಹೆಲ್ಪ್ ಆಗುತ್ತೆ ಇವರು ಇನ್ವೆಸ್ಟ್ ಮಾಡಿದ್ದಕ್ಕೆ. ಮತ್ತು ಸುಮಾರು ಜನರ ಹತ್ರ ಇವರು ಆನ್ಲೈನ್ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ, ಬರೀ ಕ್ಯಾಶ್ ಅಂತಿಲ್ಲ, ಈವನ್ ಬ್ಯಾಂಕ್ ಟು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದು ಇದೆ. ಎನಿಬಡಿ ಕ್ಯಾನ್ ಪ್ರಾಮಿಸ್ ಎನಿ ಅಮೌಂಟ್. ಅದು ಅವ್ನು ಸಸ್ಟೈನ್ ಮಾಡಿದರೆ ಇಟ್ ವಿಲ್ ನಾಟ್ ಅಮೌಂಟ್ ಆಫ್ ಅಫೆನ್ಸ್. ಈಗ ನಾನು ಹೇಳಿದೆ ನಿಮಗೆ, ಇದರಲ್ಲಿ ಈಗ ಒಂದು ಉದಾಹರಣೆ ನೀಡಿದೆ. 5 ಲಕ್ಷ ಇನ್ವೆಸ್ಟ್ ಮಾಡಿದರು, ಕೆಲವರಿಗೆ 12 ಲಕ್ಷ ಬಂದಿದೆ. ಸೊ ಅವ್ರಿಗೇನು ಲಾಸ್ ಇಲ್ಲ, ಬಟ್ ಅವನಿಂದ ಬೇರೆಯವ್ರಿಗೆ ಲಾಸ್ ಆಗಿದೆ. ಬೇಸಿಕಲಿ ಅವನಿಗೇನು ಪ್ಲ್ಯಾನ್ ಇತ್ತಂತಂದರೆ, ಈಗೇನು ದುಡ್ಡು ಬರುತ್ತೆ ಅದನ್ನು ರಿಯಲ್ ಎಸ್ಟೇಟಲ್ಲಿ ಹಾಕೊಳ್ಳೋವಂಥದ್ದು. ಅವನೇನು ತಿಳ್ಕೊಂಡಿದ್ದ, ಈಗೇನು 15-20% ಪ್ಲ್ಯಾನ್ ಮಾಡಿದ್ದಾನೆ, ಆ ದುಡ್ಡನ್ನು ತೊಗೊಂಡು ರಿಯಲ್ ಎಸ್ಟೇಟು ಲ್ಯಾಂಡ್ ಖರೀದಿ ಮಾಡಿ ಲೇಔಟ್ ಮಾಡಿ ಅದನ್ನು ಮಾರಾಟ ಮಾಡಿದರೆ ಈ ಥಾಟ್ ಹಿ ವಿಲ್ ಸಸ್ಟೈನ್ ಬಿಸ್ನೆಸ್. ಅದೇ ಕೆಲವು ಇನ್ವೆಸ್ಟ್ ಮಾಡಿದ್ದಿದೆ ನಮ್ಮ ಹತ್ರ. ಕೆಲವು ಕಡೆ ಸೈಟ್ಸ್ ಖರೀದಿ ಮಾಡಿದ್ದು ಮಾಹಿತಿ ಇದೆ. ಮತ್ತು ಇನ್ನೂ ಕೆಲವು ಕಡೆ ನರ್ಸರಿಗೋಸ್ಕರ ಇನ್ವೆಸ್ಟ್ ಮಾಡಿದ್ದಾನೆ. ಈ ಆಂಧ್ರ ಪ್ರದೇಶ ರಾಜಮಂಡ್ರಿಯಲ್ಲಿ ಅಲ್ಲಿ ನರ್ಸರಿಗೋಸ್ಕರ ಸ್ವಲ್ಪ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಿದೆ. ಆಮೇಲೆ ಆನ್ಲೈನ್ ಟ್ರೇಡಿಂಗಲ್ಲಿ ಸ್ಮಾಲ್ ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾನೆ. ಬಟ್ ಅವೆಲ್ಲ ನಾವು ಡಿಟೇಲ್ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗುತ್ತೆ. ಹೈಯೆಸ್ಟ್ ಅಮೌಂಟ್ ಹಂಗೆ ಸ್ಪೆಸಿಫಿಕ್ಕಾಗಿ ಹೇಳಲಿಕ್ಕಾಗಲ್ಲ. ಅರೌಂಡ್ 1 crore ಇನ್ವೆಸ್ಟ್ ಮಾಡಿದವರು ಇದ್ದಾರೆ. 1 crore ಅಂತಂದಾಗ ಏನಾಗುತ್ತೆ, ಈಗ ಫಾರ್ ಎಕ್ಸಾಂಪಲ್ ಅವರು ಇನಿಷಿಯಲಿ 30 lakh ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಆಫ್ಟರ್ 1 year ಅರೌಂಡ್ 60 lakh ಅವ್ರಿಗೆ ಬಂದಿದೆ. ಸೊ ಆ 30 lakh + 60 lakh ಅಗೇನ್ ರೀಇನ್ವೆಸ್ಟ್ ಮಾಡಿದ್ದಾರೆ. ಸೊ ಒರಿಜಿನಲ್ ಇನ್ವೆಸ್ಟ್ಮೆಂಟ್ 30 lakh. ಹೀ ಈಸ್ ಮೇನ್ ಮಾಸ್ಟರ್ ಮೈಂಡ್ ಇವನೇ ಇರೋದು. ಮತ್ತು ಇವನ ಮೇಲೆ ಈಗ ಹಳೇದು ಕೆಲವು ಹೇಳಿದೆಲ್ಲ, ಈಗ ನಾನು ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡ್ತಾ ಇರೋದು, ಅಲ್ಲಿ ಕೆಲವು ಚೆಕ್ ಬೌನ್ಸ್ ಕೇಸು ಇದೆ. ಮಹಾರಾಷ್ಟ್ರದಲ್ಲಿ ಚೆಕ್ ಬೌನ್ಸ್ ಕೇಸ್ ಇದೆ. ಈಗ ಮೂಲತಃ ಇದರಲ್ಲಿ ನಾವು ನೋಡಬೇಕಂತಂದರೆ ಜನರಿಗೆ ಬೈ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ 800 ಜನ ವಿಕ್ಟಿಮ್ ಆಗೋಂಥದ್ದು ಅಷ್ಟೊಂದು ಈಸಿ ಇಲ್ಲ. ಆ ರೀತಿ ಇವಂದು ಏನು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಇತ್ತು ಅದು ತುಂಬ ರೋಬಸ್ಟ್ ಆಗಿತ್ತು. ಈಗ ನೀವು ದುಡ್ಡು ಇನ್ವೆಸ್ಟ್ ಮಾಡಬೇಕಾದ್ರೆ ಬೇರೆಯವ್ರಿಗೆ ಹೇಳಬೇಕಾದ್ರೂ ಹೇಳ್ತೀರಿ, ನೀವು ನೋಟ್ರಿ ಮಾಡಿಕೊಡ್ತಾರೆ, ಅದಕ್ಕೆ ನೀವು ದುಡ್ಡು ಹಾಕ್ಬೇಡಿ, ನಾವೇ ಖರ್ಚು ಮಾಡ್ತೀವಿ. ಸೊ ಒಂದು ಇನ್ವೆಸ್ಟ್ಮೆಂಟ್ ಯಾರೇ ಬಂದರು, ಈವನ್ 50,000 ಇನ್ವೆಸ್ಟ್ ಮಾಡಿದ್ರು ನೋಟ್ರಿಗೆ 500 ರೂಪಾಯಿ ಖರ್ಚಾಗ್ತಿತ್ತು. 300 to 500 ಅದು ನಾನೇ ಬಿಯರ್ ಮಾಡ್ತೀನಿ ಅಂತ ಹೇಳೋದು. ಆಮೇಲೆ ಎವ್ರಿ ಮಂತ್ ಡೇಟ್ ಇಟ್ಕೊಂಡಿದ್ದ, ಅವನ ಹತ್ರ ಕೆಲವು ಡಾಕ್ಯುಮೆಂಟ್ ಸಿಕ್ಕಿದೆ, ಈಚ್ ಡೇ ಎಷ್ಟು ಜನರಿಗೆ ಕೊಡಬೇಕು, ಎಷ್ಟು ಅಮೌಂಟ್ ಕೊಡಬೇಕು. ಸೊ ಆ ರೀತಿ ಜನರ ಟ್ರಸ್ಟ್ ಬೆಳೆಸ್ಕೊಳ್ಳಿಕ್ಕೆ ಮಾಡಿದ್ದ. ಒರಿಜಿನಲ್ ಅಮೌಂಟ್ ಆ್ಯಸ್ ಇಟ್ ಈಸ್ 1 ಲಕ್ಷ ಇನ್ವೆಸ್ಟ್ ಮಾಡಿದ್ದಾರೆ, ಮತ್ತು 1 ಲಕ್ಷ ಅಮೌಂಟ್ ಏನು ಪ್ರಾಫಿಟ್ ಅದು ತೆಗೆದುಕೊಂಡಿದ್ದಾರೆ. ಸೊ ಹಾಗಾಗಿ ನಿಯರ್ಲಿ ನಮ್ಮ ಪ್ರಕಾರ ಅವರೊಂದು 18 to 20 crore ಅಮೌಂಟ್ ಟರ್ನ್ ಓವರ್ ಅಥವಾ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಆಗಿದೆ. ಅದರಲ್ಲಿ 70 to 85% ರೀಸರ್ಕ್ಯುಲೇಷನ್ ಆಗಿದೆ. ಇವನ ಹತ್ರ ಏನು ಕಚೇರಿ ಓಪನ್ ಮಾಡಿದ್ದ ವೀನಸ್ ಎಂಟರ್ಪ್ರೈಸಸ್ ಅಂತ, ಅಲ್ಲಿ 15,000 to 20,000 ಸ್ಯಾಲ್ರಿ ಕೊಟ್ಟು ನಿಯರ್ಲಿ 8 to 10 ಎಂಪ್ಲಾಯೀಸ್ ಇಟ್ಕೊಂಡಿದ್ದ. ಮ್ಯಾನೇಜರ್ ಅಂತ, ಕ್ಯಾಶಿಯರ್ ಅಂತ, ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ.
ಮತ್ತು ಪ್ರತಿಯೊಂದಕ್ಕೂ ಕೂಡ ಅವನು ಡಾಕ್ಯುಮೆಂಟ್ಸ್ಗಳನ್ನು ಮಾಡ್ಕೊತಿದ್ದ. ಯಾರೇ ಇನ್ವೆಸ್ಟ್ಮೆಂಟ್ ಮಾಡಿದರೂ ಒಂದು ಡ್ರಾಫ್ಟ್ ಅಗ್ರಿಮೆಂಟ್ ಇತ್ತು. ಆ ಅಗ್ರಿಮೆಂಟ್ ಪ್ರಕಾರ ನೋಟ್ರಿ ಮಾಡುವಂಥದ್ದು ಎಷ್ಟು ಅಮೌಂಟ್ ಇದೆ, ಎವ್ರಿಥಿಂಗ್ ವಾಸ್ ವಿತ್ ವ್ಯಾಲಿಡ್, ಒಂಥರ ಅವರಿಗೆ ನಂಬಿಕೆ ಬರೋ ರೀತಿ ಅವನು ಮಾಡ್ತಾಯಿದ್ದ. ಸುಮಾರು 800 ಜನ ಇದ್ದಾರೆ, ಏನೇನು ಅಗ್ರಿಮೆಂಟ್ಸ್ ಇದೆ ಅದನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಮತ್ತು ಈಗ ತಾವು ಹೇಳಿದಾಗೆ ಕೆಲವು ಈವೆನ್ ಡೇ ಇನ್ವೆಸ್ಟ್ಮೆಂಟನ್ನು ಮಾಡಿದ್ದಾನೆ. ಲಕ್ಕಿ ಡ್ರಾ ಸ್ಕೀಮ್ಸು ಇದೆ. ಈಗೆಲ್ಲ ಕೆಲವೊಂದು ತಾವು ನೋಡಿದ್ದೀರಿ ಪಾಂಪ್ಲೆಟ್ಸ್ಗಳು, ಮತ್ತು ರಿಯಲ್ ಎಸ್ಟೇಟಿಗೆ ಮಾರ್ಕೆಟಿಂಗ್ ಮಾಡಿರುವಂಥ ಪಾಂಪ್ಲೆಟ್ಸು ಮತ್ತು ಡಾಕ್ಯುಮೆಂಟ್ಸ್ಗಳನ್ನು ಕೂಡ ನಾವು ಸೀಸ್ ಮಾಡಿದ್ದೀವಿ. ಒಂದು ವಿನಂತಿ ಏನಂತಂದರೆ, ಈಗ ನಾವು ಪದೇ ಪದೇ ಇಂಥ ನಿದರ್ಶನಗಳನ್ನು ನೋಡ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ನಗರ ಪೊಲೀಸ್ ವತಿಯಿಂದ ವಿನಂತಿ ಏನಂತಂದರೆ, ಯಾವ ಬಿಸ್ನೆಸ್ಸು ಕೂಡ ನಿಮಗೆ ಈ ಕಡಿಮೆ ಅವಧಿಯಲ್ಲಿ ವಿತಿನ್ 1 ಮಂತ್ 15% ಅಥವಾ 20% ರಿಟರ್ನ್ಸ್ ಕೊಡುವಂಥದ್ದು ಯಾವುದೂ ತಮಗೆ ಇನ್ವೆಸ್ಟ್ಮೆಂಟ್ ಇರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ಈಗ ತಾವು ನೋಡಿದ್ದೀರಿ, ಈಗ ವಿತಿನ್ ಫ್ಯೂ ಇಯರ್ಸ್, ಕಪಲ್ ಆಫ್ ಇಯರ್ಸ್ ಈ ಎವ್ರಿಥಿಂಗ್ ವಾಸ್ ಬ್ರೋಕನ್. ಈಗ ಇದು ಹೊರಗಡೆ ಬರುತ್ತೆ. ಸುಮಾರು ಜನ ಈಗ ಯಾರು ರೀಸೆಂಟ್ ಇನ್ವೆಸ್ಟರ್ಸ್ ಇದ್ದಾರೆ ಅವರು ಇದರಲ್ಲಿ ನಷ್ಟವನ್ನು ಹೊಂದಿದ್ದಾರೆ. ಮತ್ತು ಅದನ್ನು ಕೂಡ ನಾವು ಈಗ ಪರಿಶೀಲನೆ ಮಾಡ್ತಾಯಿದ್ದೀವಿ. ಯಾರು ಈಗ 800 ಜನ ಅಂತ ಹೇಳಿದ್ದೀವಿ, ಪ್ರತಿಯೊಬ್ಬರು ಎಷ್ಟು ಹೂಡಿಕೆ ಮಾಡಿದ್ದಾರೆ, ಎಷ್ಟು ರಿಟರ್ನ್ಸ್ ಬಂದಿದೆ, ಎಷ್ಟು ರೀಇನ್ವೆಸ್ಟ್ ಮಾಡಿದ್ದಾರೆ, ಅದು ಒಂದು ಕಂಪ್ಲೀಟ್ ಡಿಟೇಲ್ ಅನಾಲಿಸಿಸ್ ಮಾಡಬೇಕು. ಅದಕ್ಕೆ ನಮಗೆ ಟೈಮ್ ಬೇಕಾಗುತ್ತೆ. ಒಂದು ಈ ಪತ್ರಿಕಾ ತಮ್ಮೆಲ್ಲರ ಮುಖಾಂತರ ವಿನಂತಿ ಅಂತಂದರೆ, ಡೋಂಟ್ ಫಾಲ್ ಫಾರ್ ಈ ಶಾರ್ಟ್ ಗೇನ್ ಇನ್ವೆಸ್ಟ್ಮೆಂಟ್ ಫ್ರಾಡ್. ಇದರಲ್ಲಿ ಮೇನ್ ಅಟ್ರಾಕ್ಷನ್ ಇರೋದು ಹೈ ರಿಟರ್ನ್ಸ್. ಯಾವುದೇ ಹೈ ರಿಟರ್ನ್ ನೀಡುವಂಥ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ಸ್ ಇರುತ್ತೆ, ಅದು ಲಾಂಗ್ ಟರ್ಮ್ ಸಸ್ಟೈನ್ ಆಗಲ್ಲ. ಮತ್ತು ಇದಕ್ಕೆ ತಾವು ಮಾರು ಹೋಗಬೇಡಿ ಅಂತ ನಾನು ತಮ್ಮ ಮುಖಾಂತರ ಕೇಳ್ಕೊತಾ ಇದ್ದೀನಿ.